ನಮಸ್ಕಾರ ಎಲ್ರಿಗೂ. ಯುಗಾದಿ ಹಬ್ಬ ಬರ್ತಾ ಉಂಟು. ಸೊ ನೀವು ಕಂಬನಿಯಲ್ಲಿ ನೋಡಿದ್ದೇನೆ, ನಿಮಗೆ ಗೊತ್ತಾಗಿರ್ತದೆ ವಿಷಯ ಏನು ಅಂಥೇಳಿ. ಹೌದು, ಕುಲದೇವರು ಮತ್ತು ಯುಗಾದಿಗೂ ಒಂದು ಸಂಬಂಧ ಉಂಟು. ಸೊ ಯುಗಾದಿಯಲ್ಲಿ ನಮ್ಮ ಹೊಸ ವರ್ಷ ಸ್ಟಾರ್ಟ್ ಆಗ್ತಾ ಉಂಟು. ಸನಾತನ ಧರ್ಮದ ಒಂದು ಹೊಸ ವರ್ಷ ಸ್ಟಾರ್ಟ್ ಆಗ್ತದೆ. ಸೊ ಸ್ಟಾರ್ಟ್ ಆಗುವಾಗ ನಾವು ಕುಲದೇವಿಯನ್ನು ಆಚರಣೆ ಮಾಡಿ ಅದನ್ನು ಪೂಜೆ ಮಾಡಿ ನಮ್ಮ ಹೊಸ ವರ್ಷವನ್ನು ಸ್ಟಾರ್ಟ್ ಮಾಡಬೇಕು. ಇದರಿಂದ ಇಡೀ ಒಂದು ವರ್ಷ ಕುಲದೇವರ ಒಂದು ಕೃಪೆ ನಮ್ಮ ಮೇಲಿರ್ತದೆ ಅನ್ನುವಂಥದ್ದು ಒಂದು ಪುರಾಣದಲ್ಲಿರುವಂಥದ್ದು. ಇದಕ್ಕೆ ಏನಾದರೂ ಕಥೆ ಇದೆಯಾ ಅಥವಾ ಹಿನ್ನೆಲೆ ಇದೆಯಾ ಅಂತ ಆದರೆ ಅದು ಸಹ ಇದೆ. ಭಾಳ ಹಿಂದೆ ವಜ್ರದಂತ ಅಂತ ಹೇಳಿ ಒಬ್ಬ ರಾಕ್ಷಸ ಇರ್ತಾನೆ. ದೇವಿ ಬ್ರಹ್ಮನಿಗೆ ಯುಗಾದಿ ಅಂತ ದಿವಸದಲ್ಲಿ ಒಂದು ಜಗತ್ತನ್ನು ಸೃಷ್ಟಿ ಮಾಡೋಕೆ ಹೇಳ್ತಾಳೆ. ಆವಾಗ ಬ್ರಹ್ಮ ಖುಷಿಯಿಂದ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ. ಗಿಡಮೂಲಿಕೆ, ಗಿಡ, ಬಳ್ಳಿ ಇವನ್ನೆಲ್ಲ ಸೃಷ್ಟಿ ಮಾಡ್ತಾನೆ. ಈ ವಜ್ರದಂತ ಅನ್ನುವ ರಾಕ್ಷಸ ಅದನ್ನೆಲ್ಲ ಹಾಳು ಮಾಡಿ ಎಲ್ಲ ಧ್ವಂಸ ಮಾಡ್ತಾನೆ. ಇದರಿಂದ ರಾಕ್ಷಸರು ಬಲಿಷ್ಠರಾಗ್ತಾರೆ ಹೊರತು ದೇವತೆಗಳು ಕುಗ್ತಾ ಹೋಗ್ತಾರೆ. ಸೊ ಇದರಿಂದ ಭಯಭೀತರಾಗಿರುವಂಥರ ಇಂದ್ರಾದಿ ದಿಕ್ಪಾಲಕರು ವಿಷ್ಣುವಿನ ಹತ್ರ ಹೋಗ್ತಾರೆ. ಇದಕ್ಕೆ ಏನಾದರೂ ಸಮಸ್ಯೆಗೆ ಪರಿಹಾರ ಉಂಟಾ ಅಂಥೇಳಿ. ಆವಾಗ ವಿಷ್ಣು ಹೇಳುವಂಥದ್ದು, ವಜ್ರದಂತ ಶಿವನ ಭಕ್ತ, ಶಿವನಿಂದ ಅವನಿಗೆ ವರದಾನ ಉಂಟು. ಸೊ ಅದಕ್ಕೆ ಅವನನ್ನು ಸಾಯಿಸುವುದು ಅಷ್ಟು ಈಸಿ ಇಲ್ಲ, ಕಷ್ಟ ಇದೆ. ಹಾಗೆ ಶಿವನ ಒಂದು ವರದಾನದಲ್ಲಿ ಒಂದು ಕಂಡೀಷನ್ ಇದೆ. ಏನಿದೆ ಅಂತಂದರೆ, ಯಾವಾಗ ವಜ್ರದಂತ ಕುಲದೇವಿಯ ಒಂದು ಆರಾಧನೆಯನ್ನು ಬಿಡ್ತಾನೋ ಆಗ ಅವನ ಒಂದು ಮೃತ್ಯು ಸಂಭವಿಸ್ತದೆ ಅಂಥೇಳಿ. ಇಲ್ಲಿ ಈ ಕಡೆ ವಜ್ರದಂತ ತನ್ನ ಕುಲದೇವಿ ಆರಾಧನೆಯನ್ನು ಮಾಡಿ ಕೈಲಾಸಕ್ಕೆ ಬಂದು ಶಿವನ ಒಂದು ದರ್ಶನ ಮಾಡ್ತಾನೆ. ಆವಾಗ ಪಾರ್ವತಿಯನ್ನು ನೋಡ್ತಾನೆ. ಪಾರ್ವತಿಯನ್ನು ನೋಡಿರುವಂಥವನು ಉದ್ರೇಕಗೊಂಡು ಕೆಟ್ಟ ದೃಷ್ಟಿಯಿಂದ ಪಾರ್ವತಿಯನ್ನು ನೋಡ್ತಾನೆ. ಇದರಿಂದ ಸಿಟ್ಟುಗೆದ್ದಿರುವಂಥ ಪಾರ್ವತಿ, ಸ್ತ್ರೀಯಿಂದ ನಿನ್ನ ನಾಶ ಆಗಲಿ ಅಂಥೇಳಿ ಶಾಪ ಕೊಡ್ತಾಳೆ. ಇದರ ನಂತರ ವಜ್ರದಂತ ತನ್ನ ಉಪಟಳವನ್ನು ಜಾಸ್ತಿ ಮಾಡ್ತಾ ಇರ್ತಾನೆ. ಎಲ್ಲರಿಗೂ ತ್ರಾಸು ಕೊಡುವಂಥದ್ದು ಎಲ್ಲ ಮಾಡ್ತಾ ಇರ್ತಾನೆ. ಹಾಗೆ ವಿಷ್ಣುವಿನ ಒಂದು ಭಕ್ತ ದೇವಮಲ್ಲ ಅಂಥೇಳಿ ಒಂದು ರಾಜ ಇರ್ತಾರೆ. ಅವನ ಮೇಲೆ ದಾಳಿ ಮಾಡಿ ಅವನನ್ನು ಪರಾಜಯ ಮಾಡ್ತಾನೆ. ಸೊ ಈ ವಿಷಯ ವಿಷ್ಣುವಿಗೆ ಗೊತ್ತಾಗ್ತದೆ. ವಿಷ್ಣು ನಾರದ ಮುನಿಗಳನ್ನು ದೇವಮಲ್ಲ ರಾಜನ ಹತ್ರ ಕಳಿಸ್ಕೊಡ್ತಾರೆ. ಆವಾಗ ನಾರದ ಮುನಿಗಳು ಅವರಿಗೆ, ನೀನು ಈ ಥರ ದೇವಿ ಆರಾಧನೆಯನ್ನು ಮಾಡು, ಅದರಿಂದ ನಿನಗೆ ಶಕ್ತಿ ಸಿಗ್ತದೆ ಅಂತ ಹೇಳ್ತಾರೆ. ಆವಾಗ ದೇವಮಲ್ಲ ವಜ್ರದಂತನಿಗಿರುವಂತಹ ವರದಾನಗಳ ಬಗ್ಗೆ ನೆನಪಿಸ್ತಾನೆ. ಇದರಿಂದ ನಾರದರು ವಿಷ್ಣುವಿಗೆ ಒಂದು ಹೇಳಿದಾಗ ವಿಷ್ಣು ತನ್ನ ಒಂದು ಹೆಣ್ಣಿನ ರೂಪವನ್ನು ಮಾಡಿ ಅದಕ್ಕೆ ನಿಂಬಾದೇವಿ ಅಂತೇಳಿ ಹೆಸರಿಡ್ತಾನೆ. ನಿಂಬಾದೇವಿ ಅಂಥೇಳಿ. ದೇವಮಲ್ಲ ರಾಜ ಆ ನಿಂಬಾದೇವಿಯನ್ನು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈ ಕಡೆ ನಾರದರು ವಜ್ರದಂತ ರಾಕ್ಷಸನ ಹತ್ರ ಹೋಗಿ ಅವನ ಕುಲದೇವಿಯ ಒಂದು ಆರಾಧನೆಯನ್ನು ತಪ್ಪಿಸ್ಕೋಸ್ಕರ, ನೀನು ಬಲಿಷ್ಠ ರಾಜ, ಆದರೆ ಒಂದು ಸ್ತ್ರೀ ದೇವಿಯ ಅಧೀನದಲ್ಲಿರುವಂಥದ್ದು ನಿನ್ನ ಒಂದು ವರ್ಚಸ್ಸಿಗೆ ಒಳ್ಳೆಯದಲ್ಲ ಅಂಥೇಳಿ ಹೇಳ್ಕೊಡ್ತಾರೆ. ಇದರಿಂದ ಉದ್ರೇಕಗೊಂಡಿರುವಂತಹ ರಾಕ್ಷಸ ಕುಲದೇವಿಯ ಹೆಸರಿನಲ್ಲಿ ನಡೆಸ್ತಿರುವಂಥ ಒಂದು ಮರವನ್ನು ಕಡಿಸಿಬಿಡ್ತಾನೆ. ಇದರಿಂದ ಕುಲದೇವಿ ಸಿಟ್ಟಿಗೆದ್ದು ಶಪಿಸಿ ಅಲ್ಲಿಂದ ಹೋಗಿಬಿಡ್ತಾಳೆ. ಅಲ್ಲಿಗೆ ಅವನ ಪತನ ಸ್ಟಾರ್ಟ್ ಆಗ್ತದೆ. ಈ ಕಡೆ ದೇವಮಲ್ಲ ರಾಜ ನಿಂಬಾದೇವಿಯ ಆರಾಧನೆಯನ್ನು ಮಾಡಿ ವಜ್ರದಂತನ ಮೇಲೆ ಯುದ್ಧಕ್ಕೆ ಹೋಗಿ ಯುದ್ಧದಲ್ಲಿ ಗೆಲ್ತಾನೆ. ನಾರದ ಮುನಿಗಳು ಆ ಯುದ್ಧ ಎಲ್ಲ ಆದ ನಂತರ ನಿಂಬಾದೇವಿಯ ಆರಾಧನೆ ಮಾಡಿ ಪ್ರಸಾದವನ್ನು ಕೇಳ್ತಾರೆ. ಆವಾಗ ನಿಂಬಾದೇವಿ ಬೇವಿನ ಎಲೆಯನ್ನು ಪ್ರಸಾದ ರೂಪದಲ್ಲಿ ಕೊಡ್ತಾಳೆ. ಸೊ ಅದಕ್ಕೋಸ್ಕರ ಯುಗಾದಿಯಲ್ಲಿ ಬೇವಿನ ಎಲೆ ಮತ್ತು ಬೆಲ್ಲವನ್ನು ನಾವು ಉಪಯೋಗಿಸುವಂಥದ್ದು. ಇದರಿಂದ ಎಲ್ಲ ಕಂಟಕಗಳು, ಅನಿಷ್ಟಗಳು ನಿವಾರಣೆ ಆಗ್ತವೆ ಅಂಥೇಳಿ. ಹಾಗೆ ಯಾರಿಗೆ ಕುಲದೇವಿ ಯಾರು ಅಂತ ಗೊತ್ತಿಲ್ವೋ, ಕುಲದೇವಿಯ ಪರಿಚಯವೇ ಇಲ್ವೋ, ಅವರು ನಿಂಬಾದೇವಿಯನ್ನು ಕುಲದೇವಿ ಅಂಥೇಳಿ ಆರಾಧನೆ ಮಾಡ್ಬೋದು. ಸೊ ಯುಗಾದಿಯಲ್ಲಿ ನೀವು ಸ್ನಾನ ಮಾಡಿ ಪಂಚಾಂಗ ಪಠಣೆ ಮಾಡಿದ ನಂತರ ಬೇವು ಬೆಲ್ಲವನ್ನು ದೇವರಿಗೆ ನೈವೇದ್ಯ ಮಾಡಿ ನಿಮ್ಮ ಕುಲದೇವರ ಒಂದು ಆರಾಧನೆಯನ್ನು ಮಾಡಿ, ಅಷ್ಟೂ ದೇವತೆಗಳ ಆರಾಧನೆ 32 ಮುಕ್ಕೋಟಿಗಳು ಏನಂತಾರೆ, 32 ಕೋಟಿ ದೇವರುಗಳ ಏನಿದೆ ಅದಷ್ಟು ದೇವರ ಆರಾಧನೆಯನ್ನು ಮಾಡಿ ಅವರ ಆಶೀರ್ವಾದವನ್ನು ಪಡೆದು ಬೇವು ಬೆಲ್ಲವನ್ನು ಪ್ರಸಾದ ರೂಪದಲ್ಲಿ ಸ್ವೀಕರಿಸಬೇಕು. ಯಾರಿಗೆ ಕುಲದೇವರ ಒಂದು ವಿಚಾರವೇ ಗೊತ್ತಿಲ್ಲ, ಕುಲದೇವರು ಯಾರು ಅಂತ ಗೊತ್ತಿಲ್ಲ ಅಂತ ಹೇಳ್ತಾರೋ ಅವರು ನಿಂಬಾದೇವಿಯನ್ನು ಕುಲದೇವತೆಯಾಗಿ ಬೇವು ಮತ್ತು ಬೆಲ್ಲವನ್ನು ನೈವೇದ್ಯವಾಗಿಟ್ಟು ಆ ದೇವಿಗೆ ನೀವು ಪ್ರಸಾದ ರೂಪದಲ್ಲಿ ಸೇವಿಸ್ಬೋದು. ಇದರಿಂದ ಇಡೀ ಒಂದು ವರ್ಷ, ಯುಗಾದಿಯ ನಂತರ ಮುಂದಿನ ಯುಗಾದಿಯವರೆಗೆ ಇಡೀ ಒಂದು ವರ್ಷ ಕುಲದೇವಿಯ ಒಂದು ಅನುಗ್ರಹ ನಿಮ್ಮ ಮೇಲೆ ಇರ್ತದೆ.
ಹಾಗೆ ಈ ಕಥೆಯಲ್ಲಿರುವಂಥ ಇನ್ನೊಂದು ವಿಚಾರ ಏನಂದರೆ, ಯಾರು ತಮ್ಮ ಕುಲದೇವಿಯ ಆಚರಣೆಯನ್ನು ಬಿಡ್ತಾರೋ ಅವರ ಪತನ ನಿಜವಾಗ್ಲೂ ಸಂಭವಿಸ್ತದೆ ಅಂಥೇಳಿ. ಅದಕ್ಕೋಸ್ಕರ ನಿಮ್ಮ ಕುಲದೇವಿ ಯಾರು, ಆ ಕುಲದೇವರ ಆರಾಧನೆಯನ್ನು ಆದಷ್ಟು ಮಾಡ್ಕೊಳ್ತಾ ಬನ್ನಿ ಅನ್ನುವ ಒಂದು ವಿಚಾರ. ಸೊ ಇದಿಷ್ಟು ಯುಗಾದಿ ಮತ್ತು ಕುಲದೇವಿಗೆ ಇರುವಂಥ ಸಂಬಂಧಗಳು. ಆದಷ್ಟು ಈ ವಿಚಾರಗಳನ್ನು ಬೇರೆಯವರಿಗೆ ಹಂಚಿಕೊಳ್ಳಿ. ನಾವು ಕೆಲವೊಂದು ಹಬ್ಬ ಆಚರಣೆಗಳನ್ನು ಮಾಡ್ತಿದ್ದೇವೆ ಬಿಟ್ಟರೆ ಅದರ ಕೆಲವೊಂದು ಮೂಲ ಅಂಶಗಳನ್ನು ಅಲ್ಲಲ್ಲಿ ಬಿಟ್ಟು ಹೋಗ್ತಾ ಇದೆ. ಸೊ ಇದು ಬ್ರಹ್ಮಪುರಾಣದಲ್ಲಿ ಅಗಸ್ತ್ಯ ಮುನಿಗಳು ಹೇಳಿರುವಂಥ ಒಂದು ವಿಚಾರ. ಅದಕ್ಕೋಸ್ಕರ ಇದು ಆದಷ್ಟು ಎಲ್ಲರಿಗೂ ಪ್ರಸರಿಸಲಿ, ಎಲ್ಲರಿಗೂ ಈ ವಿಚಾರ ಗೊತ್ತಾಗಲಿ, ಎಲ್ಲರೂ ಆಚರಣೆಯಲ್ಲಿ ಇದನ್ನ ಅಳವಡಿಸ್ಕೊಳ್ಳಿ ಅಂತ ಹೇಳಿ ಕೇಳ್ಕೊತೇನೆ. ನಮಸ್ಕಾರ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಅಡ್ವಾನ್ಸ್ ಆಗಿ.